ದಿಢೀರ್ ಅಂತ ಒಂದೇ ಸತಿ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಮೊದಲು ಜಾಸ್ತಿ ಮಾಡವ್ರೆ, ತಿರ್ಗಾ ಜಾಸ್ತಿ ಮಾಡಿದ್ರೆ ತೊಂದರೆ ಆಗಲ್ಲ ಮೇಡಮ್ ಅವರೇ ಎಲ್ಲರೂ. ಅದೇನೇ ಇದೆಲ್ಲ ಜಾಸ್ತಿ ಮಾಡಿ ಅದಕ್ಕೆ ಹಾಕ್ಬೋದು ಅನ್ನಿಸ್ತದೆ ನಮಗೆ. ಅದೇ ರೈತರಿಗೆ ಏನು ಇಲ್ಲ ಮೇಡಮ್, ಮಾಮೂಲಿ ರೇಟೇ ಕೊಡ್ತಾ ಇದ್ದಾರೆ. ರೈತರಿಗೆ ಏನು ಜಾಸ್ತಿ ಎಲ್ಲಿ ಇದು ಮಾಡಿದ್ದಾರೆ ಅವರು. ಮೇಡಮ್, ಈಗ ರಾಜ್ಯ ಸರ್ಕಾರ ಹಾಲಿನ ರೇಟ್ನ 4 ರೂಪಾಯಿ ಜಾಸ್ತಿ ಮಾಡಿದೆಯಲ್ಲ, ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ತಪ್ಪು ಮೇಡಮ್ ಅವ್ರೆ, ಒಂದು ವರ್ಷಕ್ಕೆ 2 ಸತಿ ಜಾಸ್ತಿ ಮಾಡಿದ್ರೆ ತಪ್ಪೆ. ಜನಸಾಮಾನ್ಯರಿಗೆ ಇದರಿಂದ ಹೊರೆ ಆಗುತ್ತಲ್ವಾ? ಹೊರೆ ಆಗುತ್ತೆ, ಎಲ್ಲರಿಗೂ ಕಷ್ಟ ಆಗುತ್ತೆ ಮೇಡಮ್ ಅವರೇ. ಬಡವ್ರು ಬಗ್ರು ಇರ್ತಾರೆ. ದಿಢೀರ್ ಅಂತ ಒಂದೇ ಸತಿ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಮೊದಲು ಜಾಸ್ತಿ ಮಾಡವ್ರೆ, ತಿರ್ಗಾ ಜಾಸ್ತಿ ಮಾಡಿದ್ರೆ ತೊಂದರೆ ಆಗಲ್ಲ ಮೇಡಮ್ ಅವರೇ ಎಲ್ಲರಿಗೂ. ಸರ್ಕಾರ ಒಂದ್ ಕಡೆ ಗ್ಯಾರಂಟಿ ಕೊಡ್ತಾ ಇದೆಯಲ್ಲ, ಗೃಹಲಕ್ಷ್ಮಿ, ಆಮೇಲೆ ಫ್ರೀ ಆಗಿ ಬಸ್, ಅದರಿಂದ ಏನಾದ್ರು ಈ ತರ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಅದೇನೇ ಇದೆಲ್ಲ ಜಾಸ್ತಿ ಮಾಡಿ ಅದಕ್ಕೆ ಹಾಕ್ಬೋದು ಅನ್ನಿಸ್ತದೆ ನಮಗೆ. ಅದೇ ರೈತರು ಕೊಡ್ತೀನಿ ಅಂತ ಹೇಳ್ತಿರಲ್ಲ, ರೈತರಿಗೆ ಏನು ಇಲ್ಲ ಮೇಡಮ್, ಮಾಮೂಲಿ ರೇಟೇ ಕೊಡ್ತಾ ಇದ್ದಾರೆ. ರೈತರಿಗೆ ಏನು ಜಾಸ್ತಿ ಎಲ್ಲಿ ಇದು ಮಾಡಿದ್ದಾರೆ ಅವರು. ರೈತರಿಗೆ ಏನು ಉಪಯೋಗ ಆಗಲ್ಲ ಮೇಡಮ್ ಅವರೇ. ಇವ್ರಿಗೋಸ್ಕರನೇ ಜಾಸ್ತಿ ಮಾಡೋದು ಅವರು. ಕಮ್ಮಿ ಮಾಡಬೇಕು. ದಿಢೀರ್ ಅಂತ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಮೇಡಮ್ ಅವರೇ. ಇವಾಗ ಒಬ್ರಿಗಂತಲೆಲ್ಲ ಬಡವ್ರು ಬಗ್ರು ಇರ್ತಾರೆ, ಡೈಲಿ ಕೂಲಿ ಮಾಡೋರು ಇರ್ತಾರೆ. ಪಾಪ ಹಾಲ್ಗೆ ದಿಢೀರ್ ಅಂತ 1 ಲೀಟ್ರಿಗೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗಲ್ವಾ? ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ಮೊದಲು ಈಗೇನು 3-4 ತಿಂಗಳಲ್ಲಿ ಜಾಸ್ತಿ ಮಾಡಿದ್ರಲ್ಲ ಮೇಡಮ್ ಅವರೇ. ಹಾಂ, ಜಾಸ್ತಿ ಇನ್ನೂ 1 ವರ್ಷ ಆಗಿಲ್ಲ, ತಿರ್ಗಿ ಅಲ್ಲಂಗೆ 4 ರೂಪಾಯಿ ಜಾಸ್ತಿ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ ತಾನೇ. ನಾವು ರೈತರಿಗೋಸ್ಕರನೇ ಈ ತರ ಬೆಲೆ ಏರಿಕೆ ಮಾಡಿರೋದು ಅಂತ ಹೇಳಿ ಎಲ್ಲಿ ಮಾಡ್ತಾರೆ ಮೇಡಮ್? ರೈತರು ಕೊಡೋದಾಗಿದ್ರೆ ಇಷ್ಟ ಗಂಟೆ ಕೊಡ್ಬೇಕಾಯ್ತಾ, ಆಗ್ಲೇ ಕೊಡ್ಬೋದಾಯ್ತು ರೈತರಿಗೆ. ಈಗ ಕೊಟ್ರೆ ಏನು ಪ್ರಯತ್ನ? 1 ರೂಪಾಯಿ ಕೊಡೋದು, 50 ಪೈಸೆ ಕೊಡೋದಕ್ಕೆ ಅಲ್ಲಿಗೆ ಹೋಗೋವತ್ತು ಕೊಡೋದೇ ಇಲ್ಲ 50 ಪೈಸೆನೂ. ಇಲ್ಲಿ ಸರ್ಕಾರನೇ ಸರಿಯಿಲ್ಲ ಇದು. ಹಾಗಾದ್ರೆ ನಿಮ್ ಪ್ರಕಾರ ರೈತರು ಕೊಡಲ್ಲ, ಅವರೇ? ಅದೇ ಮೇಡಮ್, ಇನ್ನೆಲ್ಲಿ ಕೊಡ್ತಾರೆ ಮೇಡಮ್ ಅವರು ರೈತರಿಗೆ? 1 ವರ್ಷದಲ್ಲಿ 2 ಸಲ ಬೆಲೆ ಏರಿಕೆ ಮಾಡಿದ್ದಾರೆ. ಹಾಗಾದ್ರೆ 2 ಸಲ ಕೂಡ ಅವರು ಮೇಡಮ್, ಈಗ ಜನಗಳು ಇಲ್ಲಿ ಬೆಂಗಳೂರಲ್ಲಿ ಇರೋರು ಮಿಡಲ್ ಕ್ಲಾಸ್ಗಳೆಲ್ಲ ಈಗ ಹೆಂಗ್ ಜೀವನ ಮಾಡ್ತಾರೆ ಮೇಡಮ್? ಯಾರ್ಯಾರು ಶ್ರೀಮಂತರುಗಳು ಮಾಡ್ಕೊಂಡು ಹೋಗ್ತಾರೆ, ನಮ್ಗೇನು ಗೊತ್ತು ಮೇಡಮ್? ಇವಾಗ ನೀವು ನಂದಿನಿ ಬೂತ್ ಇಟ್ಕೊಂಡಿರೋದ್ರಿಂದ ಈ ತರ ಬೆಲೆ ಏರಿಕೆ ಮಾಡಿದ್ರೆ ನಿಮಗೇನಾದ್ರು ಲಾಭ ಇದೆಯಾ? ಎಲ್ಲಿ ಮೇಡಮ್, ಮಾಮೂಲಿ ನಾನು ಕೆಲಸ ಮಾಡೋದೇ, ಓನರು ಮನೇಲಿ ಅವರೇ, ನಾವು ಕೆಲಸ ಮಾಡೋದು ಅಷ್ಟೇ. ಹಂಗಂದ್ರೆ ಇದರಿಂದ ಯಾರಿಗೂ ಇವರಿಗೆ ರಾಜಕಾರಣಿಗಳಿಗೆ ಉಪಯೋಗ ಆಗ್ತಿದೆ ಬಿಟ್ಟು ರೈತರಿಗೂ ಇಲ್ಲ, ಜನಗಳು ಯಾರಿಗೂ ಉಪಯೋಗ ಆಗೋದಿಲ್ಲ ಮೇಡಮ್. ಇದು ಅವ್ರಿಗೆ ಮಾತ್ರ ಉಪಯೋಗ ಮಾಡ್ಕೊಳಕ್ ಅವ್ರು ಮಾಡ್ಕೊಳ್ತಾರೆ ಅಷ್ಟೇ. ಹಿಂಗ್ ಬೆಲೆ ಏರಿಕೆ ಜಾಸ್ತಿ ಮಾಡಿದ್ರೆ ಗ್ರಾಹಕರು ಕಡಿಮೆ ಆಗಲ್ವಾ ಮೇಡಮ್? ಹಾಲು ಕುಡಿಯೋದಿಲ್ಲ ಅವ್ರು, ಇನ್ನ ಜನಗಳೇ ಹಾಲು ಕುಡಿಯೋದಿಲ್ಲ, ಹಂಗಾಗ್ಬಿಡ್ತಾರೆ. ಈಗ ಈ ಗ್ಯಾರಂಟಿಗಳು ಕೊಟ್ಟು ಏನಾದ್ರು ಗ್ಯಾರಂಟಿಗಳು ಕೊಡ್ದಾನೆ ಇದ್ರೆ ಸರಿ ಹೋಗೋದು. ಅದನ್ನು ಕೊಟ್ಟಿದ್ರು, ಒಪ್ಸಿದ್ರು, ಅದೆಲ್ಲಾನು ಫುಲ್ಲು ವೈದ್ಯರು ಮಾಡಿದ್ರು. ಈಗ ಮತ್ತೆ ನಮ್ಮ ಹತ್ರನೇ ದುಡ್ಡು ಕೇಳ್ತಾವ್ರೆ, ಅದು ಸರಿನಾ ಮೇಡಮ್? ನಮ್ಮ ಹತ್ರ ದುಡ್ಡು ತಗೊಂಡು ನಮಗೆ ಕೊಡ್ತಾರೆ. ಅಷ್ಟೇ. ಕೊನೆದಾಗ ಏನ್ ಹೇಳ್ತೀರಾ ಫೈನಲಿ ಈ ತರ ಮಾಡಿರೋದು ಬಗ್ಗೆ? ಮೇಡಮ್, ಇದು ತಪ್ಪು ಅನ್ನಿಸ್ಬೋದು ನಮ್ಮ ಮನಸ್ಸಿಗೆ. ಏನೋ ಮನವಿ ಮಾಡ್ತೀರಾ ಸರ್ಕಾರಕ್ಕೆ ಕಡಿಮೆ ಮಾಡ್ಬೇಕು ಅಂತ? ಅವ್ರು ಏನ್ ಮಾಡಿದ್ರು ನಾವು ಮಾಡಕ್ಕಾಯ್ತದ? ಅವರೇ ಮಾಡ್ಬೇಕು ತಿಳ್ಕೊಂಡು. ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಅಲ್ಲಿ ಮಾತಾಡ್ಬಿಟ್ರೆ ಆಗೋದಿಲ್ಲ ಮೇಡಮ್. ಇಲ್ಲಿಗೆ ಜನಗಳು ಕಷ್ಟ ಅರ್ಥ ಮಾಡ್ಕೋಬೇಕು ಅವರು. ಮೇಡಮ್, ಈಗ ರಾಜ್ಯ ಸರ್ಕಾರ ನಂದಿನಿ ಹಾಲಿನ ದರವನ್ನ 4 ರೂಪಾಯಿ ಜಾಸ್ತಿ ಮಾಡ್ತಿದೆ. ಇದೆ ಏಪ್ರಿಲ್ 1ನೇ ತಾರೀಕಿಂದ ಅದಕ್ಕೆ ಸಂಪುಟ ಕೂಡ ಒಪ್ಕೊಂಡಿದೆ. ಹೀಗಾಗಿ ದರ ಏರಿಕೆ ಆಗ್ತಿದೆ. ನಿಮ್ಮ ಅನಿಸಿಕೆ ಏನಿದೆ? ಅಲ್ಲ, ನಾನು ಪಾಲಿಟಿಕ್ಸ್ ಥರ ಮಾತಾಡೋದಿಲ್ಲ. ಒಂದು ಯಾರೇ ಇರಲಿ, ಜನರು ಒಂದು ಸಾಮಾನ್ಯ ಜನರದ್ದು ಎಲ್ಲ ಅರ್ಥ ಮಾಡ್ಕೋಬೇಕು. ಸಾಮಾನ್ಯ ಜನರ ಕಷ್ಟ ನೋವು ಎಲ್ಲ ಅಂದರೆ ಎಲ್ಲರಿಗೂ ಅನುಕೂಲ ಆಗಬೇಕು. ಆಮೇಲೆ ಒಂದೇ ಸಲ ಈ ಥರ ಜಾಸ್ತಿ ಮಾಡಬಾರ್ದು. ಮಾಡಲಿ, ಒಂದು ಲಿಮಿಟ್ ಇಟ್ಕೊಂಡು ಎಲ್ಲರಿಗೂ ತೊಂದರೆ ಆಗ್ದಂಗೆ ಅವ್ರನ್ನೆಲ್ಲ ಜನಕ್ಕೆ ತಾನೇ ಎಲ್ಲ ಮಾಡೋದು. ಸೇವೆ ಮಾಡೋದಿಲ್ಲ, ಜನಸೇವೆ ಮಾಡೋದು. ಸೊ ಜನಕ್ಕೆ ಒಳ್ಳೇದಾಗಬೇಕು. ಅವರು ಎಲ್ಲರೂ ಆರಾಮಾಗಿ ಖುಷಿಯಾಗಿ ಬದುಕಬೇಕು. ಅದು ನೋಡಿಕೊಂಡು ಒಂದು ಸಣ್ಣದು ಒಂದು ವರ್ಗದಿಂದ ದೊಡ್ಡ ವರ್ಗದವ್ರಿಗೂ ಎಲ್ಲ ಥರ ಅನುಕೂಲ ಆಗಬೇಕು. ಅದು ಒಂದು ಧ್ಯೇಯ ಇರಬೇಕಷ್ಟೆ. ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದು. ಬಟ್ ರೈತರಿಗೆ ಆದ್ರೂ ಅಲ್ಲ, ರೈತರ ಹೆಸರು ಹೇಳ್ಕೊಂಡು ಬೇರೆಯವ್ರಿಗೆ ಅನುಕೂಲ ಮಾಡ್ಕೋಬಾರ್ದು. ರೈತರಿಗೆ ಆಗೋದಿದ್ರೆ ಅದು ರೈತರಿಗೆ ಮತ್ತು ಜನಕ್ಕೆ ಎರಡಕ್ಕೂ ಸಾಮಾನ್ಯ ರೀತಿ ತೊಂದರೆ ಆಗ್ದಂಗೆ, ಯಾರಿಗೂ ಕಷ್ಟ ಆಗ್ದಂಗೆ, ಎಲ್ಲರಿಗೂ ಅನುಕೂಲ ಆಗಂಗೆ ಮಾಡಬೇಕು. ಈ 1 ವರ್ಷದಲ್ಲಿ 2 ಸರಿ ಬೆಲೆ ಏರಿಕೆ ಮಾಡಿದ್ದಾರೆ. ಜೂನಲ್ಲಿ ಆಲ್ರೆಡಿ ಮಾಡಿದ್ರು, 2 ರೂಪಾಯಿ ಮಾಡಿದ್ರು, ಈಗ ಮತ್ತೆ 4 ರೂಪಾಯಿ ಮಾಡಿದ್ದಾರೆ. ಈಗ ಪದೇ ಇವ್ರು ಈ ತರ ಮಾಡ್ತಾ ಇರೋದ್ರಿಂದ ಮಧ್ಯಮ ವರ್ಗದ ಜನಕ್ಕೆ ಹೊರೆ ಆಗುತ್ತಲ್ವಾ? ಕಷ್ಟ, ತುಂಬಾ ಕಷ್ಟ. ಬಟ್ ಯಾರಿಗೂ ಪಾಪ ಹೇಳ್ಕೊಡೋದು, ಏನು ಮಾಡಿದ್ರು ಬದುಕಬೇಕು, ಮಾಡಬೇಕು, ಹಾಗಾಗಿ ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಇದನ್ನೆಲ್ಲ ಯಾರು ಪರಿಹಾರ ಮಾಡ್ತಾರೆ? ಯಾರೂ ಮಾಡಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಯಾವುದೇ ಸರ್ಕಾರ ಬರಲಿ, ಏನೇ ಬರಲಿ,
ಜನಕ್ಕೋಸ್ಕರ ಮಾಡ್ಕೊಂಡು ಹೋಗಬೇಕು.